ಅರಮನೆ ಮುಂಭಾಗದಲ್ಲಿ ರಂಗೋಲಿ ಬಿಡಿಸುವಂತ ಸ್ಪರ್ಧೆಯ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬಂದಿದ್ದೀವಿ. ಸುಮಾರು 118 ಮಹಿಳೆಯರು ತಾಯಂದಿರು ಮೈಸೂರು ಎಲ್ಲ ತಾಲೂಕಿಂದ ಬಂದು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಆಗಿದೆ. 1 ಗಂಟೆಗಳ ಕಾಲ ಅವ್ರಿಗೆ ಸಮಯ ಕೊಡ್ತಾರೆ, ಅದರಲ್ಲಿ ಚಿತ್ರ ಬಿಡಿಸೋದು ಅಂತ ಅದನ್ನೇ ಹೇಳ್ತಾ ಇದ್ದೆ. ವ್ಯಕ್ತಿ ಚಿತ್ರ ಬಿಡಿಸ್ಬೋದಾ ಏನು ಅನ್ನೋದು ನಿಬಂಧನೆಗಳಲ್ಲಿ ಹೇಳಿ, ಮಹಾರಾಜರ ಚಿತ್ರ ಬಿಡಿಸ್ತಾರ, ರಾಜಕಾರಣಿಗಳ ಚಿತ್ರ ಬಿಡಿಸ್ಬಿಟ್ಟು ಹೋಗ್ತಾರ, ಒಂದ್ಸಲ ನೋಡಿ ಹೇಳಿ ಅನ್ನೋದನ್ನು ಹೇಳಿದ್ದೀನಿ. ಒಟ್ಟಾರೆ ದಸರಾ ಕಾರ್ಯಕ್ರಮ ನಿನ್ನೆಯಿಂದ ಒಳ್ಳೆ ರೀತಿಯಲ್ಲಿ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಜನ ಇದ್ದಾರೆ. ಆಹಾರ ಮೇಳ ಅಸ್ತವ್ಯಸ್ತ ಅಂತ ಇದ್ರೂ ಜನ ದಟ್ಟಣೆ ರಾತ್ರಿ 11 ಆದರೂ ಇತ್ತು. ನೆನ್ನೆ ಹೋಗಿದ್ವಿ. ಒಂದು ರೀತಿ ಪ್ರವಾಸಿಗರನ್ನ ಸೆಳೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ರೀತಿಯಲ್ಲಿ ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ನೆನ್ನೆ ಪರವಾಗಿಲ್ಲ, ಎಲ್ಲ ಕಡೆ ರಶ್ ಇತ್ತು. ಈವನ್ ಎಕ್ಸಿಬಿಷನಲ್ಲೂ ಜನ ಇದ್ರು, ಆಹಾರ ಮೇಳದಲ್ಲೂ ಜನ ಇದ್ರು. ಇನ್ನೂ ಸ್ಟಾಲ್ಸ್ ಭರ್ತಿಯಾಗಿಲ್ಲ, ಸ್ವಲ್ಪ ರೇಟ್ ಜಾಸ್ತಿ ಅಂತ ಇದ್ದಾರೆ. ಬಟ್ ಏನೇ ಜನ ಅಂತೂ ನೆನ್ನೆ ಮೊದಲ ದಿನ ಟ್ರಾಫಿಕ್ ಜಾಮ್ ಆಗಿದೆ. ಜನ ಅಂತೂ ನೆನ್ನೆ ವಿಶೇಷವಾಗಿ ಆಹಾರ ಮೇಳ ಮತ್ತು ಎಕ್ಸಿಬಿಷನ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಇದ್ದಿದ್ದು ಗಮನವನ್ನು ಸೆಳೆದಿದೆ. ಚೆನ್ನಾಗಿ ಶುರು ಆಗಿದೆ ಅಂತಾರು ಅನ್ಕೋತೀನಿ. ಖಂಡಿತ ರಂಗೋಲಿ ಸ್ಪರ್ಧೆಯಲ್ಲಿ ಎರಡು, ಒಂದು ಅವರು ಯಾವ ರೀತಿಯಲ್ಲಿ ಬಿಡಿಸ್ತಾರೆ ಅನ್ನೋದಾದರೆ, ವ್ಯಕ್ತಿ ಚಿತ್ರವನ್ನು ಅಂದರೆ ಇದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋದ್ರ ಕಾರಣಕ್ಕೆ ನಾಡದೇವತೆ ಜೊತೆಗೆ ಮಹಾರಾಜರದ್ದು ಆ ಥರದ ಅವಕಾಶ ಇದೆಯಾ? ನಾವು ರೂಲ್ಸ್ ಸರಿಗೆ ಹೇಳಲಿಲ್ಲ ಅಂದರೆ ಅವರು ಏಮಾರ್ತಾರೆ ಅಂತ ಅನಿಸುತ್ತೆ. ಸೊ ಇಲ್ಲ ಅಂದರೆ ಅವ್ರಿಗೆ ಇಷ್ಟವಾದಂಥ ಚಿತ್ರವನ್ನು ಬಿಡಿಸಿ ಅದಕ್ಕೆ ಬರಲಿಲ್ಲ ಅಂತ ಆಗಿದೆ. ವ್ಯಕ್ತಿ ಬಿಡಿಸಿದಾಗ ಯಾವತ್ತೂ ಸಮಸ್ಯೆನೇ ಅದು. ನಿನ್ನೆ ಆ ವೇದಿಕೆಯಲ್ಲಿ ಆ ಥರದ್ದು ಬರುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ. ಯಾಕೆಂದರೆ ಸಾಂಸ್ಕೃತಿಕ ಉದ್ಘಾಟನೆ ಸಂದರ್ಭದಲ್ಲಿ ರಾಜಕೀಯ ಯಾಕೆ ಸೇರ್ಕೊಂತು ಅನ್ನೋದು ಗೊತ್ತಾಗಲಿಲ್ಲ. ಜಿ ಟಿ ದೇವೇಗೌಡರು ಹಿರಿಯರಿದ್ದಾರೆ, ಅವರು ಆಮೇಲಿಂದ ರಿಯಾಕ್ಷನ್ನು ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಸರಿಗೆ. FIR ಮಾಡಿದವರು ಎಲ್ಲರೂ ರಾಜೀನಾಮೆ ಕೊಡೋಕ್ಕಾಗತ್ತಾ ಅನ್ನೋ ಅರ್ಥದಲ್ಲಿ ಹೇಳಕ್ಕೆ ಹೋಗಿದ್ದೆ ಅನ್ನೋದನ್ನು ಹೇಳಿದ್ದಾರೆ. ಒಂದು ಸಲ ಪಕ್ಷದ ಹಿರಿಯರು ಮಾತಾಡ್ತಾರೆ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡುವಷ್ಟು ದೊಡ್ಡವನಲ್ಲ. ಯಾಕೆಂದರೆ ನಮ್ಮ ಪಕ್ಷದ ಹಿರಿಯರು ಮತ್ತು ಅವರೆಲ್ಲರೂ ಕೂತ್ಕೊಂಡು ಮಾತನಾಡಿದ ನಂತರ ಆಗುತ್ತೆ. ಎಲ್ಲೋ ಒಂದು ಕಡೆ ರಾಜಕೀಯ ನುಸುಳಿತು ಅನ್ನೋದು ಉದ್ಘಾಟಕರ ನುಡಿಗಳಲ್ಲೂ ಅದು ಬಂತು. ಅವರು ಒಂದು ಚುನಾಯಿತ ಸರ್ಕಾರವನ್ನು ತೆಗಿಬಾರ್ದು ಅಂತ ಅವ್ರ ಬಾಯಲ್ಲಿ ಯಾಕೆ ಬಂತು ಅಂತಲೂ ಗೊತ್ತಿಲ್ಲ. ತೆಗಿಯೋಕೆ ಏನಿದೆ ಅನ್ನೋದು ಗೊತ್ತಿಲ್ಲ. ಆ ಥರ ಏನೋ ಬೇರೆಯವ್ರು ಯಾರೋ ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಏನಿಲ್ಲ. ಹಾಗಾಗಿ ಯಾಕೆ ಅವ್ರ ಬಾಯಲ್ಲಿ ಅದು ಬಂತು? ಅದಾದ್ಮೇಲೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದು ಒಂದು ರೀತಿ ದಸರಾದಲ್ಲಿ ಇದು ಬೇಕಿತ್ತಾ ಅನ್ನೋದು ಅನ್ಸಕ್ಕೆ ಶುರು ಆಗಿದೆ ನಾಡ ಹಬ್ಬದಲ್ಲಿ. ಒಟ್ಟಾರೆ ಜಿ ಟಿ ದೇವೇಗೌಡರ ಬಗ್ಗೆ ಇವತ್ತೇನೋ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾಕೆ ಹೇಳಿದ್ರು ಅನ್ನೋದು ಗೊತ್ತಾಗಿಲ್ಲ. ಬಟ್ ಒಟ್ಟಾರೆ ನೆನ್ನೆ ಆ ಮಾತುಗಳು ಬಂದಿದ್ದು ಒಂದು ಸ್ವಲ್ಪ ಎಲ್ಲೋ ದಸರೆ ನಾಡ ಹಬ್ಬಕ್ಕೆ ಒಂಚೂರು ಕೊರತೆ ಆಯ್ತೇನೋ ಅಂತ ಅನ್ಸುತ್ತೆ. ಅಲ್ಲ, ಈಗ ಕೋರ್ಟ್ ಹೇಳಿದೆಯಲ್ಲ, ಕೋರ್ಟ್ ಏನೇನು ಮಾಡಬೇಕು ಅಂತ ಹೇಳಿದೆ. ಸರ್ಕಾರ ಯಾವ್ಯಾವ ಕಾನೂನನ್ನು ಮಾಡಿ ನೋಟಿಫಿಕೇಶನ್ ಹೊರಡಿಸಿತ್ತು ಅದು ಎಲ್ಲರ ವಿರುದ್ಧವೇ ಮೈಸೂರು ಮೂಡದಲ್ಲಿ ಆಗಿದೆ ಅಂತ ಆಗಿದೆಯಲ್ಲ. ಸಮಗ್ರ ತನಿಖೆ ಆದಾಗಲೇ ಅಷ್ಟೇ ಮಾತ್ರ ಬರೀ 14 ಸೈಟು ಅಂತ ಸುತ್ಕೋತಾ ಇತ್ತು. ಬರೀ 14 ಅಲ್ಲ, ಇದಲ್ಲದೆ 4865 ಸೈಟ್ ಇದೆ ಅನ್ನೋದನ್ನು ನಾವು ಪ್ರಾರಂಭದಿಂದನೂ ಹೇಳ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಈ 14 ಸುತ್ತಮುತ್ತ ನಿಂತ್ಕೊಂಡು ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ಮಿಗ್ದ ರಕ್ಷಣೆ ಪಡಿತಾ ಇದ್ದಾರೆ ಅನ್ನೋದು ನಾನು 2 ತಿಂಗಳಿಂದನೇ ಹೇಳಕ್ಕೆ ಶುರು ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಅನ್ನೋದು ನೆಪ ಮಾತ್ರ, ಪಾರ್ವತಮ್ಮನವರು ಅನ್ನೋದು ನೆಪ ಮಾತ್ರ. ಮಿಗ್ದವರೆಲ್ಲ ಇವತ್ತು ನೋಡಿ ಆ ಕಮಿಷನರ್ನ ಸಸ್ಪೆಂಡ್ ಮಾಡಿಲ್ವಲ್ಲ. 14 ಸೈಟು ಮುಖ್ಯಮಂತ್ರಿಗಳಿಗೆ ರೆಸೊಲ್ಯೂಷನ್ನೇ ಮಾಡದೆ ಕೊಟ್ಬಿಟ್ಟು ಇವತ್ತು ಅವರು ನಟೇಶು ದಿನೇಶ್ ಅವರು ಇವತ್ತು ಆ ಸ್ಥಾನದಲ್ಲಿ ಮುಂದುವರಿತಾರೆ ಅಂದ್ರೆ ಮುಖ್ಯಮಂತ್ರಿಗಳ ಮನೆಯವ್ರು ವಾಪಸ್ ಕೊಟ್ಟಾಯ್ತು 14 ಸೈಟು. ಹೆಂಗೆ ಕಮಿಷನರ್ ಹಂಗಾರು ಉಳ್ಕೋತಾರೆ? ಯಾವ ಗ್ರೌಂಡ್ಸ್ ಮೇಲೆ ಅವರನ್ನು ಉಳಿಸಿದ್ದಾರೆ? ಯಾಕೆ ಸಸ್ಪೆನ್ಷನಲ್ಲಿ ಮಾಡ್ತಿಲ್ಲ? ಯಾಕೆ ಕ್ರಿಮಿನಲ್ ಕೇಸ್ ಆಗ್ತಿಲ್ಲ? ಇದೇ ಅರ್ಥ ಆಗದೆ ಇರುವಂಥ ಅಂಶ. ಎಲ್ಲೋ ಅಧಿಕಾರಿಗಳು ಇವರನ್ನು ಕಪಿಮುಷ್ಟಿಯಲ್ಲಿ ಇವರನ್ನೇ ಅವರು ಹಿಡಿದ್ಬಿಟ್ಟಿದ್ದಾರೆ. ನಾನು ಭೈರತಿ ಸುರೇಶ್ ಅಂತವರು ಇವರು ಈ ಥರದವ್ರ ಕಾರಣಕ್ಕೆ ಮುಖ್ಯಮಂತ್ರಿ ಸರ್ಕಾರನೇ ತನಿಖೆ ಆಯೋಗ ರಚನೆ ಮಾಡಿದೆ. ಈ ಸಂದರ್ಭದಲ್ಲಿ ಕ್ರಯ ರದ್ದು ಮಾಡಕ್ ಬರುತ್ತಾ ಅಂತ? ಯಾಕಂದ್ರೆ ಅವರು ವಾಪಸ್ ಸೈಟ್ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಇವರು ಕ್ರಯ ರದ್ದು ಮಾಡ್ತಾರೆ. ಅದನ್ನು ನಾವು ತಿಳಿಸಿದ್ದೀವಿ ಅನ್ನೋದನ್ನು ಅಧಿಕಾರಿಗಳು ಹೇಳಿದ್ದಾರೆ.
ರೈಟಿಂಗಲ್ಲಿ ಬಂದಿಲ್ಲ ಇನ್ನೂ, ಆದರೆ ನಾವು ಅದನ್ನು ಒಪ್ಪಿಗೆ ತಗೊಂಡು ಕ್ರಯಪತ್ರವನ್ನು ರದ್ದು ಮಾಡುವಂಥ ರೀತಿಯಲ್ಲಿ ಮಾಡಿದ್ದೀವಿ. ಕೋರ್ಟ್ ವಿಷಯ ವ್ಯಾಪ್ತಿಯಲ್ಲಿರೋದ್ರಿಂದ ತಿಳಿಸಿದ್ದೀವಿ. ಮತ್ತು ಎರಡನೇದು ಸರ್ಕಾರನೇ ವಾಪಸ್ ಪಡ್ಕೊಂಡಿರೋ ಕಾರಣಕ್ಕೆ, ಮೂಡಾದ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬಂದಿರೋ ಕಾರಣಕ್ಕೆ ಅದೆಲ್ಲಿ ತಪ್ಪಾಗಿಲ್ಲ ಅನ್ನುವಂಥ ಏನು ಇದನ್ನು ವಿಶ್ಲೇಷಣೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇವತ್ತು ವಕೀಲರು ಅದೆಲ್ಲ ಸ್ಪಷ್ಟಪಡಿಸ್ತಾರೆ. ಎಲ್ಲೋ ಒಂದು ಕಡೆ ಆಗಿರೋದೇನೆಂದ್ರೆ 14 ಸೈಟು ಎಷ್ಟು ಬೇಗನೆ ಕೊಟ್ಟರೋ ಅಷ್ಟೇ ಬೇಗನೆ ಒಂದೇ ದಿವಸದಲ್ಲಿ ರದ್ದು ಮಾಡೋಕ್ಕೆ ಆಗತ್ತಾ ಅನ್ನೋದು ಒಂದು. ಎರಡನೇದು, ಮೂಡಾದ ಸಾಮಾನ್ಯ ಸಭೆಗೆ ತರಬೇಕಾಗಿತ್ತು. ಸಾಮಾನ್ಯ ಸಭೆ ಸದ್ಯಕ್ಕೆ ಏನು ನಡೆಯೋಂಗೆ ಕಾಣಲಿಲ್ಲ. ಸಭೆಗೆ ತಂದಾಗ ಇದ್ರದ್ದೊಂದು ರ್ಯಾಟಿಫಿಕೇಷನ್ನು ಈ ಥರದ್ದೊಂದು ಆಗಿತ್ತು. ಹಾಗಾಗಿ ನಾವು ಅದನ್ನು ನಿಲ್ಲಿಸ್ತೀವಿ ಅನ್ನುವಂಥದ್ದು, ಈ ಥರ ಮಾಡಿದ್ದೀವಿ ಅನ್ನೋದು ವರದಿ ಬರ್ಬೋದು. ಆದರೆ ಎಲ್ಲ ಒಂದು ಕಡೆ ಒತ್ತಾಯ ಮಾಡ್ತಿದ್ವಿ 14 ಸೈಟ್ ಸರೆಂಡರ್ ಮಾಡಿ ಅಂತ. ಮಾಡಿದ್ದಾರೆ. ಮಾಡಿದ ಮೇಲೆ ನಾವು ನೀವು ಯಾಕೆ ಮಾಡಿದ್ರಿ, ಯಾಕೆ ಕಾನೂನು ಒಳಗಿಲ್ಲ ಅನ್ನೋದನ್ನು ಅದನ್ನು ವಿಶ್ಲೇಷಣೆಗೆ ಹೇಳಿದ್ದೀವಿ. ಇವತ್ತು ಅದನ್ನು ವಕೀಲರು ಕೊಡ್ತಾ ಇದ್ದಾರೆ. ಸಲ್ಲಿಸುವಂತ ಅವಶ್ಯಕತೆ ಅದೇ ಆಶ್ಚರ್ಯ, ಎಲ್ಲದರಲ್ಲೂ ಸರ್ಕಾರ ತಪ್ಪು ಮಾಡ್ತಿದ್ದಾನೆ ಅಂತ. ಎಲ್ಲ ಹಂತದಲ್ಲೂ ಸರ್ಕಾರ ಎಡವಿದೆ ಈ ಕೇಸಲ್ಲಿ. 14 ಸೈಟನ್ನು ಉಳಿಸ್ಕೊಳ್ಳೋ ಭರಾಟೆಯಲ್ಲಿ ಪ್ರಾರಂಭದಿಂದನೂ ಮಾತಾಡಿದ್ರು. ನೆನ್ನೆ ವಾಪಸ್ ಮಾಡಿರೋದು ಅದೇನೆ. ವೆಂಕಟಾಚಲಪತಿ ಆಯೋಗ ಅಂದರು, ದೇಸಾಯಿ ಆಯೋಗ ಅಂದರು, ದುಡ್ಡು ಕೇಳಿದ್ರು, ಹಗರಣನೇ ನಡೆದಿಲ್ಲ ಅಂದರು, ಫೈಲ್ ಹೊತ್ಕೊಂಡು ಹೋದ್ರು. ಎರಡು ದಿನೇಶ್ ಕುಮಾರ್ ಅಮಾನತಲ್ಲಿ ಎಲ್ಲವೂ ತೋರಿಸಿದ್ರು. ಆಮೇಲೆ ಅದು ರಿವೋಕ್ ಮಾಡಿದ್ದೀವಿ ಅಂದರೆ ಒಂದು ಪೇಪರು ಈಚೆಗೆ ಬಂದಿಲ್ಲ ಇವತ್ತಿನವರೆಗೆ. ಒಟ್ಟಾರೆ ಕಮಿಷನರ್ನ ಯಾಕೆ ರಕ್ಷಣೆ ಮಾಡ್ಕೊ 14 ಸೈಟ್ ಹೋದ್ಮೇಲೂ ಕಮಿಷನರ್ ಉಳ್ಕೊಂಡಿದ್ದಾರೆ ಅನ್ನೋದೇ ಒಬ್ಬ ಅದು ಆಶ್ಚರ್ಯ ತಂದಿರುವಂತ. ಎಸ್ಪೆಷಲಿ ನಿಮ್ಮೊಬ್ಬರನ್ನ ಬಿಟ್ಟು ಮಿಕ್ತವ್ರು ಎಲ್ರೂ ಸಹ ಭ್ರಷ್ಟಾಚಾರದಲ್ಲಿ ಮುಳ್ಕೊಂಡಿದ್ದಾರೆ. ಮಾಜಿ ಶಾಸಕರು ಇರ್ಬೋದು, ಹಾಲಿ ಶಾಸಕರು, ಎಸ್ಪೆಷಲಿ ನಿಮ್ಮೊಬ್ರು, ಇನ್ನು ಮಿಕ್ಕಿದವರೆಲ್ಲ ಒಂದಾಗಿದ್ದಾರೆ. ಅಲ್ಲ, ತನಿಖೆ ಮಾಡಿ ಅಂತ ಹೇಳ್ತಿದೀವಿ. ಯಾಕೆ ಇವ್ರು ತನಿಖೆ ಮಾಡ್ತಿಲ್ಲ ಅನ್ನೋದೇ ಗೊತ್ತಾಗ್ತಿಲ್ಲ. ಈಗ 14 ಸೈಟ್ ಕೊಟ್ಟಾಯ್ತು, ನಿಮ್ಮ ಪಕ್ಷದವರು ಸೇರ್ಕೊಂಡಿದ್ದಾರೆ ಅಂತ. ಯಾರಾದ್ರೂ ಆಗ್ಲಿ ತಪ್ಪು ಮಾಡಿದವ್ರು ತಪ್ಪು ತಾನೆ. ಏನು ಉಪ್ಪು ತಿಂದ ನೀರು ಕುಡಿಬೇಕು ಅಂತ ಹೇಳ್ತಿದಾರಲ್ಲ, ಆ ರೀತಿಲಿ ಯಾರಾದರೂ ಆಗಿರ್ಲಿ ಮಾಡಿ ಅಂತ ಹೇಳ್ತಿದ್ರು. ಮುಖ್ಯಮಂತ್ರಿಗಳನ್ನ ಮುಂದೆ ಇಟ್ಕೊಂಡು ರಕ್ಷಣೆ ಪಡ್ಕೊತಿದ್ದಾರೆ ಅಂತ ಜಿಟಿ ದೇವೇಗೌಡರು ಅದೇ ಹಾದಿನಲ್ಲಿ ಇದ್ದಾರೆ ಸರ್. ಅಲ್ಲ, ಜಿಟಿ ದೇವೇಗೌಡರ ವಿಷಯ ಅಲ್ಲ. ನಾನು ಹೇಳಿದ್ದೇನೆಂದ್ರೆ ಪ್ರಾರಂಭದಿಂದನೇ ತಪ್ಪುಗಳನ್ನು ಮರೆಮಾಚಲಿಕ್ಕೆ 14 ಸೈಟನ್ನು ಮುಂದೆ ಬಿಟ್ರು. ಮುಖ್ಯಮಂತ್ರಿಗಳೇ ಅವ್ರಿಗೆ ಗುರಾಣಿಯಾಗಿ ನಿಂತ್ಕೊಂಡ್ರು. ಮಿಗ್ದವರೆಲ್ಲ ಬಚಾವ್ ಆಗ್ತಾವ್ರು ಅಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ನಿಮ್ಗೆ ಅವಕಾಶ ಇದೆ. 14 ಸೈಟು ವಾಪಸ್ ಮಾಡಿದ್ದೀರಿ, ಚೆನ್ನಾಗೂ ತನಿಖೆ ಮಾಡಿಸಿ. ಯಾರು ತಪ್ಪು ಮಾಡಿದ್ದಾರೆ ಎಲ್ಲರೂ ಬರಲಿ. ಅದ್ಯಾಕೆ 2015 ಬರಲಿ. ಯಾವಾಗಿಂದ 50-50 ಆಲ್ಟರ್ನೇಟ್ ಸೈಟ್ ಕೊಟ್ಟಿರೋದು 20-25 ವರ್ಷದಿಂದನೂ ತೆಗಿಲಿ. ಬರೀ 37 ತಿಂಗಳ 4879 ಸೈಟ್ ವಿಲೇವಾರಿ ಆಗಿದೆ ಅಂತೀವಿ. ಎಲ್ಲವೂ ಈಚೆ ಬರಲಿ. ಇದನ್ನು ಒತ್ತಾಯ ಮಾಡ್ತಾರೆ. ಮೈತ್ರಿ ಪಕ್ಷ ಅನ್ನೋದಕ್ಕಿಂತ ಅವ್ರದ್ದೊಂದು ಅಭಿಪ್ರಾಯ ಇದೆ. ಆ ಪಾರ್ಟಿಯ ಅವ್ರ ಕೋರ್ ಕಮಿಟಿ ಅಧ್ಯಕ್ಷರು ಬೇರೆ. ಹಾಗಾಗಿ ಜನತಾದಳದ ಕೋರ್ ಕಮಿಟಿ ಅಧ್ಯಕ್ಷರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅದನ್ನು ಆ ಪಾರ್ಟಿಯವರು ಮಾಡ್ತಾ ಇದ್ದಾರೆ, ಮಾತಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ನೆನ್ನೆ ಇದು ಬರಬಾರ್ದಾಗಿತ್ತು ಅನ್ನೋದಷ್ಟು ಬಿಟ್ಟರೆ, ಅದು ಆ ವೇದಿಕೆಯಲ್ಲಿ, ಅದು ಬಿಟ್ಟರೆ ಅವ್ರದ್ದು ಅಭಿಪ್ರಾಯ ಅವ್ರದ್ದು. ನಾವ್ಯಾರು ಅವ್ರ ಬಗ್ಗೆ ಬೇಡ ಅಂತ ಹೇಳಿ ಥ್ಯಾಂಕ್ ಯು ಸರ್. ಇರಲಿ. ಹಗರಣ ಆಗಿದೆ ಅನ್ನೋದಕ್ಕೆ ಎಷ್ಟು ದಾಖಲೆ ಕೊಟ್ಟಿದ್ದೀವಿ ಸರ್? 1-2 ದಾಖಲೆ ಬಿಡುಗಡೆ ಮಾಡಿರೋದು ನಾವು. ಕಳೆದ 18 ಕೇಸ್ಗಳನ್ನು 18 ಅರ್ಜಿಗಳನ್ನು ಕೊಟ್ಟಿರುವಂಥದ್ದು. ಲೋಕಾಯುಕ್ತಗೆ ಹೆಚ್ಚು ಕಡಿಮೆ ನಾನು 6-7 ಅರ್ಜಿ ಕೊಟ್ಟಿದ್ದೀನಿ. 3.5 ಲಕ್ಷ ಚದರ ಅಡಿ ಕೊಟ್ಟಿದ್ದೀನಿ. 8 ಲಕ್ಷ ಚದರ ಅಡಿ ಒಟ್ಟಾಗಿದೆ ಅಂತ ಕೊಟ್ಟಿದ್ದೀನಿ. 1-2 ಕೊಟ್ಟಿರೋದು ಗೊತ್ತಿಲ್ಲ. ಅವ್ರ ದಾಖಲೆಗಳು, ನನಗಿರೋ ದಾಖಲೆಗಳ ಪ್ರಕಾರ 100ಕ್ಕೆ 100 ಅಕ್ರಮ ಇನ್ನು ಬರುತ್ತೆ ನೋಡಿ. ಎಲ್ಲ ಸೈಟ್ ನಟೇಶ ಅವರು ಮಾಡಿರುವಂಥ 858 ಸೈಟನ್ನು ಸೇರಿಸಿ ಕೊಟ್ಟಿದ್ದೀನಿ. 1-2 ಅಲ್ಲ, ಭಾಗಿಯಾಗಿದ್ರೆ ತನಿಖೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದೀವಿ. ಎಲ್ಲೋ ಒಂದು ಕಡೆ ಮೈಸೂರು ಸ್ವಚ್ಛ ಆಗಬೇಕು, ಬಡ ಜನರಿಗೆ 20-30 ಸೈಟ್ ಸಿಗಬೇಕು, ಮಾಡಿ ಅಂತ. ಸರ್, ಈಗ ಸಿಎಂ ಪತ್ನಿ ವಿಚಾರಣೆಗೆ ಹಾಜರಾಗೋದನ್ನ ತಪ್ಪಿಸ್ಕೊಳಕ್ಕೆ ಏನಾದ್ರು ವಾಪಸ್ ಮಾಡಿದಾರ ಅಂತ? ಅಲ್ಲ, ಗೊತ್ತಿಲ್ಲ. ಇದ್ರ ಒಳಗೆ ಏನೇನೇ ಅಂಶಗಳು ಅಡಗಿದೆ ಅಂತ ಗೊತ್ತಿಲ್ಲ. ಒಮ್ಮೆ ಇಡಿ ಎಂಟರ್ ಆಗ್ತಾ ಇರೋ ಕಾರಣಕ್ಕೆ ಇದು ಅಷ್ಟು ಸುಲಭ ಇಲ್ಲ. ನಾವು ಅವತ್ತೇ ಹೇಳಿದ್ವಿ, ತನಿಖೆ ನೀವು ಮಾಡ್ರಿ, ಇಡಿ ಬರಲ್ಲ ಅಂತ. ಮಾಡಿಲ್ಲ, ಇಡಿ ಎಂಟರ್ ಆಗಿದೆ. ನ್ಯಾಯ ಸಿಗುತ್ತಾ ಇವತ್ತಿನ ಪರಿಸ್ಥಿತಿ? ಖಂಡಿತ ನ್ಯಾಯ ಸಿಗುತ್ತೆ. ಯಾಕಂದ್ರೆ ಈಗ ನಡೀತಿರೋ ಡೆವಲಪ್ಮೆಂಟ್ ನೋಡಿದ್ರೆ ಸಿಗುತ್ತೆ. ಯಾಕಂದ್ರೆ ಅಧಿಕಾರಿಗಳೇ ಅವ್ರ ಮನೆಗೆ ಹೋಗಿ ಏನೋ ಇದೆ, ಬಟ್ ಅಷ್ಟು ಸುಲಭ ಇಲ್ಲ. ಇತ್ತು ಒಂದು ಹಂತದಲ್ಲಿ ತನಿಖೆ ಪ್ರಾರಂಭ ಆದ್ಮೇಲೆ ಮಾಧ್ಯಮ ಎಲ್ಲ ಕಡೆ ನಿಂತು ಅದನ್ನ ನೋಡ್ತಾ ಇರೋ ಕಾರಣಕ್ಕೆ
ತಪ್ಪಿಸ್ಕೊಳಕ್ಕಾಗಲ್ಲ. ಅಲ್ಲ, ಮಾಧ್ಯಮಗಳನ್ನೂ ಹೊಣೆ ಮಾಡಿದ್ರು ನಿನ್ನೆ ಜಿ ಟಿ ದೇವೇಗೌಡರು. ನೀವು ತೋರಿಸ್ತಾ ಇದ್ದೀರಾ ಅಂದ್ರು, ಆದ್ರೆ ಇಸ್ಕೊಂಡು ಇದ್ ಮಾಡೋದು. ಎಲ್ಲೋ ಒಂದ್ ಕಡೆ ಮಾಧ್ಯಮ ನಿಂತಿರುವ ಕಾರಣಕ್ಕೆ ಇವತ್ತು ಈ ಹಗರಣ ಇನ್ನೊಂದಷ್ಟು ಗಟ್ಟಿಯಾಗಿ ನಿಂತಿದೆ. ನನಗನ್ಸದ್ದು ಸ್ವಲ್ಪ ದಿವಸದಲ್ಲೇ ನ್ಯಾಯ ಸಿಗುತ್ತೆ, ಖಂಡಿತ ನ್ಯಾಯ ಸಿಗುತ್ತೆ. ತೋರಿಸ್ತಾ ಮಾಧ್ಯಮಗಳನ್ನ ಬಿಟ್ಟು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿದಲ್ಲ, ಅವ್ರ ಅಭಿಪ್ರಾಯ ಆ ತರ ಕೊಟ್ಬಿಟ್ಟಿದ್ದಾರೆ, ನಾವೇನು ಮಾತಾಡಕ್ಕಾಗಲ್ಲ. ಹಗರಣಗಳನ್ನ ಮುಂದಿಟ್ಟಿದೆ, ಈ ಜನಕ್ಕೆ ಗೊತ್ತಾಗ್ಲಿ ಅಂತ ಇಟ್ಟಿದೆ ತಪ್ಪ ಮಾಧ್ಯಮಗಳು. ಅದಲ್ಲ, ಅವ್ರು ಒಟ್ಟು ನೀವು ಕ್ರಿಮಿನಲ್ ಕೇಸ್ ತೋರಿಸ್ತೀರಾ ಅದು ಇದು ಅಂತ ಹೇಳಿದ್ರು. ಒಟ್ಟಾರೆ ನಾನು ಆ ವೇದಿಕೆಯಲ್ಲಿ ಅದು ಬೇಕಾಗಿರ್ಲಿಲ್ವೇನೋ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು. ಬಳಸ್ಕೊಂಡ್ರೆ ವೇದಿಕೆನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.